ಮೇಡಮ್ ನಮಸ್ಕಾರ. ನಮಸ್ತೆ. ಇವತ್ತು ಚುನಾವಣಾ ಪ್ರಕ್ರಿಯೆ ತುಂಬ ಚೆನ್ನಾಗಿದೆ. ಹೌದು. ಹಾಗೆ ಮತ್ತು ಇವತ್ತು ಪುರಸಭಾ ಏನು ಅಧ್ಯಕ್ಷರ ಗಾದೆಗೆ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ, ಹಾಗೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ತುಂಬ ಖುಷಿ ಪಡುತ್ತೇವೆ ನಾವು. ಮಾದೇವಪ್ಪನವರು, ಸುನೀಲ್ ಬೋಸ್ ಅವರು, ಆಮೇಲೆ ವಂದನೆಗಳು. ನಮ್ಮೆಲ್ಲ ಪುರಸಭೆಯ ಸದಸ್ಯರಿಗೆಲ್ಲ ಧನ್ಯವಾದ. ಹಾಗೆಯೇ ಇವತ್ತು ವರಿಷ್ಠರು ಕೂಡ ಬರ್ಬೋದಾಯಿತು. ಕಾರಣಾಂತರ ತಾವೇನೋ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀರೇನೋ, ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದೀರೇನೋ? ಆಹ್ವಾನ ಕೊಟ್ಟಿದ್ದೀರಾ? ಓಕೆ. ತಲಕಾಡು ಕೂಡ ಬರ್ತಾ ಇದ್ದಾರೆ ಸುನೀಲ್ ಬೋಸ್ ಅವರು. ತಾವೇನೋ ಭೇಟಿಯಾಗೋದೇನ ವ್ಯವಸ್ಥೆ ಆಗುತ್ತಾ? ಓಕೆ ಓಕೆ. ಹಾಗೆಯೇ ಮಾದೇವಪ್ಪ ಅವ್ರಿಗೆ ಏನು ಈ ವಿಚಾರ ಯಾವ ಥರ ನೀವು ಶುಭಾಶಯ ಹೇಳ್ತೀರಾ? ನಾಯಕರು ಸಾಹೇಬರಿಗೆ, ಮಾದೇವಪ್ಪ ಅವರಿಗೆ, ಇತ್ತೀಚೆಗೆ ಎಲ್ಲರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಎಸ್ ಸಿ ಮಾದೇವಪ್ಪನವರಿಗೂ, ಎಸ್ ಟಿ ಸಿದ್ದರಾಮಯ್ಯನವರಿಗೂ, ಸುನೀಲ್ ಬೋಸ್ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ ಈ ಸಭೆಯಲ್ಲಿ. ಓಕೆ. ಯಾಕೆಂದರೆ ಎಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿಕೂಟ ಆಗ್ತಾಯಿದೆ. ಬಟ್ ಇಲ್ಲಿ ನರಸೀಪುರ ಟೌನಲ್ಲಿ ಮಾತ್ರ ರಾಜ್ಯ ಸರ್ಕಾರದ ಕೂಟನೇ ಇದೆ. ಹಾಗಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಕೂಡ ಕಾಂಗ್ರೆಸ್ಸಲ್ಲಿದ್ದೀರಾ. ತುಂಬ ಖುಷಿಯಾದಂಥ ವಿಚಾರ ಅಂತ. ಓಕೆ. ಎಲ್ಲ ಚುನಾವಣಾ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೆದಿದೆ. ಓಕೆ ಮೇಡಮ್ ನಮಸ್ಕಾರ. ನಿಮ್ಮ ಅಧ್ಯಕ್ಷ ಹೆಸರು ಹೇಳ್ಬಿಡಿ. ತಾವೇ ಅಧ್ಯಕ್ಷ ಹೆಸರು ಹೇಳ್ಬಿಡಿ. ವಸಂತ ಮೇಡಮ್. ಓಕೆ ಓಕೆ. ತಮ್ಮ ಪರಿಚಯ ಮೇಡಮ್? ತಾವು ಉಪಾಧ್ಯಕ್ಷ ಆಯ್ಕೆ ಆಗಿದ್ರೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ ಪರಿಶ್ರಮದಿಂದ. ಮತ್ತು ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ತೇಜಸ್ವಿ ಸಿದ್ದರಾಮಯ್ಯ, ಸುನೀಲ್ ಬೋಸ್ ಅವರು ಮತ್ತು ಎಸ್ ಧನ್ಯವಾದ. ಈ ನಮ್ಮ ಕ್ಷೇತ್ರಕ್ಕೆ ಪಿಲ್ಲರ್ ನಾಲ್ಕು ಪಿಲ್ಲರ್. ಹಾಗಾಗಿ ಅವ್ರ ಹೆಸರು ಹೇಳಲೇಬೇಕು ನೀವು ಖಂಡಿತವಾಗಿ. ಆಮೇಲೆ ಇಲ್ಲಿರುವಂಥ ವಿಚಾರಗಳು ಹಾಗೇ ಇದೆ. ತಾವೆಲ್ಲ ಏನು ಮಾಡಬೇಕು ಅಂತ ಇದ್ದೀರಾ ಮುಂದೆ? ಜನಗಳಿಗೆ ಸ್ಪಂದಿಸ್ತೀವಿ. ಸಾರ್ವಜನಿಕರಿಗೆ ನಮ್ಮ ಅವಧಿಯಲ್ಲಿ ಅವ್ರಿಗೆ ಏನು ನೆನಪಾಗುತ್ತೋ ಅದನ್ನು ಮಾಡ್ತೀವಿ. ಇಡೀ ರಾಜ್ಯಕ್ಕೆ ಭಾಗ್ಯಗಳು ಕೊಟ್ಟಂಥ ಸರ್ಕಾರ ತಮ್ಮದು. ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟವರು ತಾವು. ಇವತ್ತು ನರಸೀಪುರ ಪುರಸಭೆ ಮಹಿಳೆಯರ ಒಂದು ತೆಕೆಗೆ ಬಂದಿದೆ, ಅದರಲ್ಲೂ ಕಾಂಗ್ರೆಸ್ ತೆಕೆಗೆ. ಹಾಗೆ ತಾವು ಇನ್ನೇನೇನು ಹೇಳಬೇಕು ಅಂತ ಇದ್ದೀರಾ ಈ ವಿಚಾರವಾಗಿ? ಒಟ್ಟಲ್ಲಿ ಇಲ್ಲಿರುವಂಥ ಹಲವಾರು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಏನು ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಅವರ ಅದಕ್ಕೆ ಸ್ಪಂದಿಸ್ತೇವೆ. ಓಕೆ ಓಕೆ ಮೇಡಮ್. ಸಾಗರ ಆಂದೋಲನ ಪತ್ರಿಕೆಯಿಂದ ಪ್ರತಿ ಕಾರ್ಯಕ್ರಮಗಳು ಅನ್ಯೂನ್ಯವಾಗಿ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ನಮಸ್ಕಾರ.